ನಮಸ್ಕಾರ ಗುರು, ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ತಂಡ ಸೋತ ನಂತರ LIC ತಂಡದ ವಿರುದ್ಧ ನಮ್ಮ RCB ತಂಡದ ಕ್ಯಾಪ್ಟನ್ ಆದ ಫ್ಲಾಪ್ ಟುಪ್ಲೆಸ್ ಅವರು ಏನಂತ ಹೇಳಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ಆದು ಗುರು ಮಾಯಾಂಕ್ ಯಾದವ್ ಏನು ಬೌಲಿಂಗ್ ಮಾಡಿದ್ರು ಗುರು, ಬೆಂಕಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು. 157 ಫೇಸ್ಲ್ ಹೆಸರು ಅಂತ ಹೇಳಬೇಕು. ಬೆಂಕಿ ಇಂಡಿಯನ್ ಫ್ಯೂಚರ್ ಬೌಲರ್ ಅಂದರೆ ತಪ್ಪಾಗಲ್ಲ ಇವರು ಅಂತ ಹೇಳಬೇಕು. ಒಂದು ಸ್ವಲ್ಪ ಸ್ಕೋರನ್ನೆಲ್ಲ ಮಿಕ್ಸ್ ಮಾಡೋದು ಕಲಿತು ಅಂತಾರೆ, ಒಳ್ಳೆ ಬೌಲರ್ ಆಗ್ಬೋದು ಇವರು ಅಂತ ಹೇಳ್ತೀನಿ. ಮಾಯಾಂಕ್ ಯಾದವ್ ಅಂತ ಹೇಳ್ತೀನಿ ಗುರು. RCB ತಂಡ ಬ್ಯಾಡ್ ಆಟ ಆಡ್ತು, ಕೆಟ್ಟ ಆಟ ನೀಡ್ತು ಅಂತ ಹೇಳ್ತೀನಿ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗಲ್ಲಿ ಚೆನ್ನಾಗಿ ಆಟ ಆಡಿದ್ರು ಗುರು. ಲಾಸ್ಟ್ 2 ಓವರ್ ಕಾಸ್ಟ್ಲಿ ಆಯಿತು ಅಂತ ಬಿಟ್ಟು ಅಂದ್ರೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಈ ಪಿಚ್ಚಲ್ಲಿ ಅದೊಂದು ಸ್ಕೋರು ಕಟ್ ಹಾಕಿದ್ರು ಅಂತ ಹೇಳ್ತೀನಿ ಗುರು. RCB ತಂಡ ಡಿಫೆಂಡ್ ಚೇಸ್ ಮಾಡಬೇಕಿತ್ತು ಅಂತ ಹೇಳ್ತೀನಿ. ಯಾಕಂದರೆ KKR ಇದೇ ಸ್ಕೋರ್ನ ಉಚ್ಚನಾಗಿ ಹೊಡೆದ್ರು RCB ವಿರುದ್ಧ ಅಂತ ನಿಮಗೆ ಕೂಡ ಮರ್ತಿರಕ್ಕಿಲ್ಲ ಅಂತ ಹೇಳ್ತೀನಿ. ಆ ರೀತಿ ಹೊಡೆದ್ರು ಅಂತ ಹೇಳ್ತೀನಿ ಗುರು. ಅದು ಬಿಟ್ಟಾಕಿ ಇವ್ರೀಗ ನಮ್ಮ ಡೂಪ್ಲೆಸ್ ಅವರು ಏನು ಹೇಳಿದ್ರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ನಾವು ಚೆನ್ನಾಗಿ ಆಟ ಆಡಬೇಕಿತ್ತು, ಇನ್ನೂ ಕೂಡ ಟಾಸ್ಕ್ ಇದ್ದು ಬೌಲಿಂಗ್ ಕೂಡ ಮಾಡಿದ್ರು. ನಮ್ಮ ಪ್ಲಾನ್ ಪ್ರಕಾರ ಹೋಯ್ತು ಅಂತ ಹೇಳಬೇಕು ಅಂತಾರೆ. ಒಳ್ಳೆ ಸ್ಕೋರ್ಗೆ ಕಟ್ ಆಗ್ತು ಅಂತ ಹೇಳ್ತೀನಿ. ಲಾಸ್ಟ್ ಕಾಸ್ಟ್ ಆಯಿತು ಅನ್ನೋದು ಬಿಟ್ಟು ಅಂದರೆ ಒಳ್ಳೆ ಸ್ಕೋರ್ಗೆ ಕಟ್ ಆಗ್ತು ಅಂತ ಹೇಳ್ತೀನಿ. ಆದರೆ ಬ್ಯಾಟಿಂಗ್ ನಾವು ಚೆನ್ನಾಗಿ ಆಟ ಆಡಲಿಲ್ಲ ಅಂತ ಹೇಳ್ತೀನಿ. ರನ್ಔಟ್ ಆಗಿರ್ಬೋದು ಮತ್ತು ನಮ್ಮ ಬ್ಯಾಟ್ಸ್ಮನ್ಗೂ ಸ್ಟ್ರಗಲ್ ಆಗಿರ್ಬೋದು. ಬ್ಯಾಟ್ ಫಾರ್ಮ್ ಇದ್ದಾರೆ ನಮ್ಮ RCB ಬ್ಯಾಟ್ಸ್ಮನ್ಗಳು ಅಂತ ಹೇಳಬೇಕು. ಇದು ನಮಗೆ ತುಂಬಾ ದೊಡ್ಡ ಹೊಡೆತ ಬಿದೆ ಅಂತ ಹೇಳಬೇಕು. ನನ್ನ ಬ್ಯಾಟಿನಲ್ಲಿ ಕೂಡ ರನ್ ಬರ್ತಾರೆ ಮತ್ತು ವಿರಾಟ್ ಕೊಹ್ಲಿ ಅವರು ಒಂದು ಎಂಡಲ್ಲಿ ನಿಂತ್ಕೊಳ್ಳಿಲ್ಲ. ಲಾಸ್ಟ್ ಮ್ಯಾಚ್ ಪಂಜಾಬ್ ವಿರುದ್ಧ ಗೆಲ್ಲಕ್ಕೆ ನಾವು ವಿರಾಟ್ ಕೊಹ್ಲಿ ಅವರು ನಿಂತಿದ್ರು ಅಂತ ಹೇಳಬೇಕು. ಅವರಿಗೆ ಯಾರು ನಿಂತ್ಕೊಂಡು ಆಡಲಿಲ್ಲ ನಮ್ಮ ಆಟಗಾರರು. ಇದೊಂದು ಕಾರಣದಾಗಿ ಮ್ಯಾಚ್ನ ಸೋತು ಅಂತ ಹೇಳಬೇಕು. ನಾವು ಇದೇ ರೀತಿಯಿಂದ ಯಾವುದೇ ಒಂದು ಟೀಮ್ ವಿರುದ್ಧ ಆಡಬಾರ್ದು. ಆಡಿತು ಅಂದರೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ಇಲ್ಲಿಂದ ಗೆಲ್ಲೇಬೇಕು, ನಾವು ಪಾಯಿಂಟ್ಸ್ ಟೇಬಲ್ ಮೇಕ್ಕೆ ಹೋಗಲೇಬೇಕು, ಅಲ್ಲಿ ಬಾಟಮ್ 3 ಟೇಬಲ್ಗೆ ಬಂದಿದ್ದೀವಿ ಅಂತ ಫ್ಲಾಪ್ ಟುಪ್ಲೆಸ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ಬಾಯ್. ನಮಸ್ಕಾರ. ತಡ್ರೆ ಗುರು, ಇನ್ನೊಂದು ಸ್ವಲ್ಪ ಹೇಳ್ಬಿಡೋಣ ಗುರು. ನಮ್ಮ RCB ತಂಡ ಕೆಟ್ಟ ಫಾರ್ಮ್ ಇದ್ದಾರೆ ಗುರು. ಈ ರೀತಿ ಆಯಿತು ಅಂದರೆ CSK ಫ್ಯಾನ್ಸ್ಗಳು ಕಾಯ್ತಾ ಇರ್ತಾರೆ. ಆ ಕಡೆ ಹೋದ್ರೆ ಗೌತಮ್ ಗಂಭೀರ್, ಈ ಕಡೆ ಬಂದರೆ CSK ಫ್ಯಾನ್ಸ್ಗಳು ಮತ್ತು ಬೇರೆ ಅಪೋಸಿಟ್ ಫ್ಯಾನ್ಸ್ಗಳೆಲ್ಲ ಕಾಯ್ತಾ ಇರ್ತಾರೆ ಗುರು. ಶುರುಕ್ಕಿಂತ ಮುಂಚೆ ಏನೇನೋ ಸ್ಟೇಟಸ್ ಆಗ್ತವೆ ನಾವು, ಆದರೆ ಗುರು ಈ ರೀತಿ ಆಡಬಾರ್ದು ಗುರು. ಏನಂದರೆ ಕಾಣಿಸೋ ಕಾರ್ಡ್ ಮಾಡಿಸ್ತೀನಿ. ಬಾಯ್. ನಮಸ್ಕಾರ. ಜೈ RCB.